ಡಿಗ್ರಿ ಮುಗಿತು, PG CET ರಿಸಲ್ಟ್ ಕೂಡ ಬಂದಾಯಿತು. ಹಾಗಾದರೆ ಮುಂದೇನು? ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕು? ಯಾವ ಕಾಲೇಜ್ ಬೆಸ್ಟ್? PGಯಲ್ಲಿ ಯಾವ ಸಬ್ಜೆಕ್ಟ್ ಓದಿದ್ರೆ ಭವಿಷ್ಯ ಉಪಯೋಗಕ್ಕೆ ಬರುತ್ತೆ? ಈ ರೀತಿಯ ಅನೇಕ ಪ್ರಶ್ನೆಗಳು ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಮೂಡಿರುತ್ತೆ. ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಪಬ್ಲಿಕ್ ಟಿವಿಯ 4ನೇ ಆವೃತ್ತಿಯ ವಿದ್ಯಾಮಂದಿರ PG ಕೋರ್ಸ್ಗಳ ಶೈಕ್ಷಣಿಕ ಮೇಳದಲ್ಲಿ ಉತ್ತರ ಸಿಗುತ್ತೆ. ಹೌದು, ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ AD6 ಅಡ್ವರ್ಟೈಸಿಂಗ್ ಸಹಯೋಗದಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಮೆಗಾ ಶೈಕ್ಷಣಿಕ ಮೇಳ ನಡೆಯುತ್ತೆ. ಮಲ್ಲೇಶ್ವರಂನ KC ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಸರ್ಕಾರಿ ಶಾಲಾ ಮೈದಾನದಲ್ಲಿ 4ನೇ ಆವೃತ್ತಿಯ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಡಿಗ್ರಿ ಎಕ್ಸಾಮ್ ಬರೆದಾಗಿದೆ, ರಿಸಲ್ಟ್ ಬಂತು, PGಗೆ ಜಾಯ್ನ್ ಆಗಬೇಕು. ಅದ್ರ ಜೊತೆಗೆ PG CET ರಿಸಲ್ಟ್ ಕೂಡ ಬಂದಿದೆ. ಯಾವ ಕಾಲೇಜಿಗೆ ಸೇರಬೇಕು, ಯಾವ ಕೋರ್ಸ್ ತಗೋಬೇಕು, ಯಾವ PG ಗ್ರ್ಯಾಜುಯೇಷನ್ ಮಾಡಿದ್ರೆ ತುಂಬ ಒಳ್ಳೆಯದು, ಈ ಎಲ್ಲ ಗೊಂದಲಗಳು ಸಹಜವಾಗಿ ವಿದ್ಯಾರ್ಥಿಗಳಲ್ಲಿದೆ. ಈ ಎಲ್ಲ ಗೊಂದಲಗಳಿಗೆ ಉತ್ತರ ಕೊಡೋದಕ್ಕೋಸ್ಕರನೇ ಪಬ್ಲಿಕ್ ಟಿವಿ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಸೃಷ್ಟಿ ಮಾಡ್ತಿದೆ. ಅದು ಯಾವುದು ಅಂತ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಇದು ಮಲ್ಲೇಶ್ವರಮಲ್ಲಿರುವಂಥದ್ದು KC ಜನರಲ್ ಆಸ್ಪತ್ರೆ. ಮಲ್ಲೇಶ್ವರಂ ಬೆಂಗಳೂರಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿದೆ KC ಜನರಲ್ ಆಸ್ಪತ್ರೆ ಎಲ್ಲಿದೆ ಅನ್ನೋದು. ಆ KC ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ, ಮಲ್ಲೇಶ್ವರಂ ಸರ್ಕಲಲ್ಲಿರುವಂತಹ KC ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಒಂದು ಸರ್ಕಾರಿ ಶಾಲೆಯ ಆಟದ ಮೈದಾನ ಇದೆ. ಆಟದ ಮೈದಾನದಲ್ಲಿ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಿರುವಂತಹ 4ನೇ ಆವೃತ್ತಿಯ ವಿದ್ಯಾಮಂದಿರ ಬೃಹತ್ ಶೈಕ್ಷಣಿಕ ಮೇಳ, ಅದರಲ್ಲೂ ಮುಖ್ಯವಾಗಿ ಇದು 2 ದಿನಗಳ ಕಾಲ ನಡೀತಿರುವಂತಹ ಮೆಗಾ ಸ್ನಾತಕೋತ್ತರ ಪದವಿ ಶೈಕ್ಷಣಿಕ ಮೇಳ. ಅಂದರೆ ಡಿಗ್ರಿ ಮುಗಿಸಿರುವಂಥವರು ಯಾವ ಕೋರ್ಸನ್ನು ಮಾಡಬೇಕು, PG ಮಾಡೋದಕ್ಕೆ ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು, ಈ ಎಲ್ಲ ಗೊಂದಲಗಳಿರುತ್ತೆ. ಆ ಗೊಂದಲಗಳಿಗೆ ಉತ್ತರ ಕೊಡೋದಕ್ಕೋಸ್ಕರನೇ ಪಬ್ಲಿಕ್ ಟಿವಿ ಈ ಒಂದು ಶೈಕ್ಷಣಿಕ ಮೇಳವನ್ನು ಆಯೋಜನೆ ಮಾಡಿದೆ. ಹೊರಭಾಗದ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಮತ್ತು ಒಳಭಾಗಕ್ಕೂ ಹೋಗ್ತೀನಿ. ಇದು 2 ದಿನಗಳ ಕಾಲ, ಅಂದರೆ ಇದೇ ಆಗಸ್ಟ್ 9 ಮತ್ತು 10, ಅಂದರೆ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಈ ಬೃಹತ್ ಶೈಕ್ಷಣಿಕ ಮೇಳವನ್ನು ಪಬ್ಲಿಕ್ ಟಿವಿ ಆಯೋಜನೆ ಮಾಡಿರುವಂಥದ್ದು ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ. ಯಾವ ರೀತಿ ಅದರ ಸಿದ್ಧತೆ, ಅಂತಿಮ ಹಂತದ ತಯಾರಿಗಳಾಗ್ತಿದೆ ಮತ್ತು ಎಷ್ಟು ಶೈಕ್ಷಣಿಕ ಸಂಸ್ಥೆಗಳು ಇಲ್ಲಿ ಬಂದು ಭಾಗಿಯಾಗುತ್ತೆ, ಇವೆಲ್ಲ ಮಾಹಿತಿನ ಕೊಡ್ತಾ ನೋಡ್ತಿರೋ. ಒಳಗೆ ಬರ್ತಿದ್ದಾಗೆ ನಮಗೆ ಇಲ್ಲಿ ಈಗಾಗಲೇ ವರ್ಕರ್ಸ್ಗಳು ಅಂತಿಮ ಸಿದ್ಧತೆಗಳನ್ನ ಮಾಡ್ಕೋತಿರುವಂಥದ್ದು. ಬೃಹತ್ ಆದಂತಹ ಒಂದು ಪ್ಲ್ಯಾಟ್ಫಾರಮನ್ನು ಪಬ್ಲಿಕ್ ಟಿವಿ ಕ್ರಿಯೇಟ್ ಮಾಡಿರುವಂಥದ್ದು. ಇನ್ನು ಒಳಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ಶೈಕ್ಷಣಿಕ ಮೇಳದ ವಿಶೇಷತೆಗಳೇನು ಅದನ್ನು ಸಹ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ನಾವೀಗ ಮಲ್ಲೇಶ್ವರಂ ಆಟದ ಮೈದಾನದ ಒಳಭಾಗಕ್ಕೆ ಬಂದಿದ್ದೀವಿ. ಯಾವ ರೀತಿ ಅಂತಿಮ ಸಿದ್ಧತೆಗಳಾಗ್ತಿದೆ ವಿದ್ಯಾಮಂದಿರದ 4ನೇ ಆವೃತ್ತಿಗೆ ಅನ್ನೋದನ್ನು ನೀವು ನೋಡ್ತಿದ್ದೀರಾ. ಪ್ರತಿಷ್ಠಿತ ಕಾಲೇಜುಗಳು ಮತ್ತು ವಿದ್ಯಾಸಂಸ್ಥೆಗಳು ಈ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಿದೆ. ವಿಶೇಷ ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಈ ಶೈಕ್ಷಣಿಕ ಮೇಳದಲ್ಲಿ ಭಾಗಿಯಾಗ್ತಿರುವಂಥದ್ದು. ಶೈಕ್ಷಣಿಕ ಮೇಳದಲ್ಲಿ ಭಾಗಿಯಾಗುವಂತಹ ಕಾಲೇಜುಗಳು ತಮ್ಮ PG ಕೋರ್ಸ್ಗಳ ಬಗ್ಗೆ MA ಆಗಿರ್ಬೋದು, MBA ಆಗಿರ್ಬೋದು, MCA ಆಗಿರ್ಬೋದು, MSc ಆಗಿರ್ಬೋದು, MTech ಆಗಿರ್ಬೋದು, MTech ಆರ್ಕಿಟೆಕ್ಚರ್ ಆಗಿರ್ಬೋದು, ಹೀಗೆ ಆ ಕಾಲೇಜಿನಲ್ಲಿ ಅಥವಾ ಆ ವಿದ್ಯಾಸಂಸ್ಥೆಯಲ್ಲಿರುವಂತಹ ತಮ್ಮ ಕಾಲೇಜಿನ ಕೋರ್ಸ್ಗಳ ಬಗ್ಗೆ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅವ್ರು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಬಂದಿರ್ತಾರೋ, ಯಾವೆಲ್ಲ ಕ್ವಶನ್ಸ್ಗಳು ಬಂದಿರ್ತಾರೋ ಆ ಕ್ವಶನ್ಸ್ಗಳಿಗೆಲ್ಲ ಇಲ್ಲಿ ಉತ್ತರ ಸಿಗುವಂತಹ ಒಂದು ವೇದಿಕೆ ಸಿದ್ಧವಾಗ್ತಿರುವಂಥದ್ದು. ಸುಸಜ್ಜಿತವಾದಂತಹ AC ಹಾಲ್. ವಿದ್ಯಾರ್ಥಿಗಳ ಭವಿಷ್ಯ ಬಹಳ ಮುಖ್ಯ. ಯಾಕಂದರೆ ಈಗ ಡಿಗ್ರಿ ಮುಗಿಸಿದ್ದೀವಿ, ನಾವು ನೆಕ್ಸ್ಟ್ PG ಯಾವ ಕೋರ್ಸ್ ತೊಗೋಬೇಕು, ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಓದಬೇಕು, ಇದು ಅವರಲ್ಲಿ ಒಂದು ಬೇಸಿಕ್ ಕ್ವಶನ್ ಇರುತ್ತೆ. ನಾವು ಯಾವ ಕಾಲೇಜಲ್ಲಿ ಓದಿದ್ರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಅಲ್ಲಿ ಪ್ಲೇಸ್ಮೆಂಟ್ ಯಾವ ರೀತಿ ಇರುತ್ತೆ. ಯಾಕಂದರೆ ಅವ್ರದ್ದು PG 2ನೇ ವರ್ಷ ಮುಗಿತಿದ್ದಾಗೇ ನೆಕ್ಸ್ಟ್ ಇಯರ್ಗೆ ಅವರು ಜಾಬನ್ನ ಹುಡುಕುವಂತಹ ಪ್ರಮೇಯ ಬಂದೇ ಬರುತ್ತೆ. ಅಂದರೆ ಅವರು ನೆಕ್ಸ್ಟ್ ಫ್ಯೂಚರ್ ಭವಿಷ್ಯ ಬಹಳ ಮುಖ್ಯ. ಆ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ PG ಕೋರ್ಸಿಗೆ ಜಾಯ್ನ್ ಆಗ್ತಾರೆ. ಆ PG ಕೋರ್ಸ್ ಜಾಯ್ನ್ ಆಗೋದು ಯಾವ ಕಾಲೇಜು ಎಲ್ಲಿ ಅನ್ನೋದು ಅವರ ಒಂದು ಆಯ್ಕೆಗೆ ಬಿಟ್ಟಿರುತ್ತೆ. ಆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೇದಿಕೆ ಅದ್ಭುತವಾದಂತಹ ಒಂದು ಪ್ಲ್ಯಾಟ್ಫಾರಮ್ನ ಸೃಷ್ಟಿ ಮಾಡಿಕೊಡುತ್ತೆ. ಯಾಕಂದರೆ ಅವರಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಭವಿಷ್ಯ ಬಹಳ ಮುಖ್ಯ ಅಂತ ಹೇಳ್ತಿದ್ದೆ. ಯಾಕಂದರೆ UG ಮುಗಿಸಿದ್ದೀವಿ, PG ಮಾಡ್ತೀವಿ, ಯಾವ ಕೋರ್ಸಲ್ಲಿ PG ಮಾಡ್ತಿದ್ದೀವಿ, ಅದರಲ್ಲಿ ಯಾವ ಸಬ್ಜೆಕ್ಟ್ಗಳನ್ನ ನಾವು ತಗೋಬೇಕು, ಆ ಸಬ್ಜೆಕ್ಟ್ ಓದಿದ್ರೆ ಆ ಸಬ್ಜೆಕ್ಟಿಂದ ನನ್ನ ಲೈಫ್ನ ಹೇಗೆ ಲೀಡ್ ಮಾಡ್ಬೋದು ಅನ್ನೋದನ್ನು ತಿಳಿಸೋದಕ್ಕೆ ಬಹಳ ಪ್ರಶ್ನೆಗಳಿರುತ್ತೆ. ಯಾವ ಸಬ್ಜೆಕ್ಟಲ್ಲಿ ನಾನು MBA ಮಾಡಬೇಕು ಅಥವಾ MCA ಮಾಡಬೇಕು ಅಥವಾ ಬೇರೆ PG ಕೋರ್ಸ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ಇರುವಂತಹ ಕಾಲೇಜು ಸಂಸ್ಥೆಗಳ ಬಳಿ ಕೇಳಿ ತಿಳ್ಕೊಳ್ಳೋದಕ್ಕೆ ಸುವರ್ಣ ಅವಕಾಶ ಇದು. ಈ ಅವಕಾಶನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಳಕೆ ಮಾಡಿಕೊಳ್ಳೇಬೇಕು. ಇಲ್ಲ ಅಂದರೆ ಯಾವುದೋ ಕಾಲೇಜ್ ಹತ್ರ ಹೋಗಿ ಇಡೀ ದಿವಸ ಕಳಿಬೇಕಾಗತ್ತೆ. ಅಂದರೆ ಈಗ PG CET ರಿಸಲ್ಟ್ ಬಂದಿದೆ,
ಯಾವ ಕಾಲೇಜುಗಳಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಒಂದೊಂದು ಕಾಲೇಜ್ ಹತ್ರ ಹೋಗಬೇಕು ಅಂದರೆ ಒಂದು ದಿವಸ ಕಳೆದೋಗುತ್ತೆ. 2 ದಿವಸದಲ್ಲಿ ಈ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳ ಮಾಹಿತಿಯನ್ನು ಒಂದೇ ಸೂರಿನಡಿಯಲ್ಲಿ ನೀಡುವಂತಹ ಒಂದು ಪ್ರಯತ್ನ ಕೂಡ ಆಗ್ತಿರುತ್ತೆ. ಇದರ ಎಲ್ಲ ಉಪಯೋಗನ ವಿದ್ಯಾರ್ಥಿಗಳು ಪಡ್ಕೋಬೇಕು. ಮುಖ್ಯವಾಗಿ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಲಕ್ಕಿ ಡ್ರಿಪ್ ಮೂಲಕ ಬಹುಮಾನಗಳು ಕೂಡ ಸಿಗುತ್ತೆ. ಅದರಲ್ಲೂ ಸಹ ನಾಳೆ ಬೆಳಗ್ಗೆ ಏನು ಎಕ್ಸ್ಪೋ ಶುರು ಆಗುತ್ತೆ, ಎಕ್ಸ್ಪೋ ಶುರುವಾಗಿ 9 ಗಂಟೆಯಿಂದ 6 ಗಂಟೆವರೆಗೂ ನಡೆಯುತ್ತೆ. 9 ಗಂಟೆಯಿಂದ 10:30 ಗಂಟೆ ಒಳಗೆ ಅಂದರೆ 9ರಿಂದ 10:30 ಒಳಗಡೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೋ ಅವರಿಗೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಲಕ್ಕಿ ಡ್ರಿಪ್ ಮೂಲಕ ಲ್ಯಾಪ್ಟಾಪ್ ಬಹುಮಾನವನ್ನು ನೀಡಲಾಗುತ್ತೆ. ಜೊತೆಗೆ ಇನ್ನಿಬ್ಬರು ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳನ್ನು ಸಹ ಲಕ್ಕಿ ಡ್ರಿಪ್ ಮೂಲಕ ನೀಡಲಾಗುತ್ತೆ. ಇಡೀ ದಿವಸ ಪ್ರತಿ ಒಂದೊಂದು ಗಂಟೆಗೂ ಸಹ ಲಕ್ಕಿ ಡ್ರಿಪ್ ಮೂಲಕ ಟ್ಯಾಬ್ಗಳನ್ನ ವಿತರಣೆ ಮಾಡಲಾಗುತ್ತೆ. ಆ ಅದೃಷ್ಟನೂ ನಿಮ್ದಾಗ್ಬೋದು. ಬಂದು ಇಲ್ಲಿ ನಿಮಗೆ ಮಾಹಿತಿಗಳ ಜೊತೆಗೆ ಲ್ಯಾಪ್ಟಾಪ್ ಗೆಲ್ಲುವಂಥ ಅವಕಾಶನೂ ಇರುತ್ತೆ, ಟ್ಯಾಬ್ಗಳನ್ನ ಗೆಲ್ಲುವಂಥ ಅವಕಾಶಗಳಿರುತ್ತೆ. ಜೊತೆಗೆ ಇನ್ನೂ ಸಾಕಷ್ಟು ಆಕರ್ಷಕ ಬಹುಮಾನಗಳು ಕೂಡ ಈ ವಿದ್ಯಾಮಂದಿರದಲ್ಲಿ ನಿಮ್ಮ ಪಾಲಿಗೆ ಸಿಗಲಿದೆ. ಇವೆಲ್ಲವನ್ನು ಬಳಕೆ ಮಾಡ್ಕೋಬೇಕು. ನಿಮ್ಮಲ್ಲಿರುವಂಥ ಪ್ರಶ್ನೆಗಳನ್ನೆಲ್ಲ ಬಗೆಹರಿಸ್ಕೋಬೇಕು. ಎಲ್ಲ ಗೊಂದಲಗಳಿಗೆ ಉತ್ತರ ಕಂಡ್ಕೋಬೇಕು ಅಂದರೆ ಮಿಸ್ ಮಾಡದೆ ನಾಳೆ ಮತ್ತು ನಾಡಿದ್ದು ನಡೀತಿರುವಂತಹ ಪಬ್ಲಿಕ್ ಟಿವಿ ಆಯೋಜನೆ ಮಾಡಿರುವ ವಿದ್ಯಾಮಂದಿರ PG ಕೋರ್ಸ್ಗಳ ಶೈಕ್ಷಣಿಕ ಮೇಳಕ್ಕೆ ಮಿಸ್ ಮಾಡದೆ ಬರಲೇಬೇಕು. ವೀಕೆಂಡು ಎಲ್ಲೋ ಹೋಗಿ ಟೈಮ್ ಸ್ಪೆಂಡ್ ಮಾಡೋ ಬದಲು ಮಲ್ಲೇಶ್ವರಂ ಬೆಂಗಳೂರಿನ ಸಿಟಿ ಸೆಂಟ್ರಲ್ ಇರುವಂತಹ KC ಜನರಲ್ ಆಸ್ಪತ್ರೆಯ ಮುಂಭಾಗದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಸುಸಜ್ಜಿತವಾದಂತಹ ಒಂದು ವೇದಿಕೆ ನಿಮಗಾಗಿ ಕಾಯ್ತಿದೆ. ಬನ್ನಿ, ಇದರ ಉಪಯೋಗನ ಪಡ್ಕೊಳ್ಳಿ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ ಬೆಂಗಳೂರು.